ಹೇಳಿ ಸರ್. ಸರ್ ಎಲ್ರಿಗೂ ನಮಸ್ಕಾರ. ಈಗ ನಾವು ನಿಂತ್ಕೊಂಡಿರೋಂಥ ಜಾಗ ಬಂದು ಬೆಳ್ಳಂಡೂರು ಗ್ರಾಮ. ಇದು 85/1C ಸರ್ವೆ ನಂಬರ್. ಈ ಜಾಗ 1 ಎಕರೆ 17 ಗುಂಟೆ ಜಾಗ ಇದೆ. ಅದರಲ್ಲಿ 12 ಗುಂಟೆ ಜಾಗ ಖಾಲಿ ಇದೆ. ಈ 12 ಗುಂಟೆ ಜಾಗ ಇವಾಗ ನಮ್ಮ ಹಿಂದೆ ಐತಲ್ಲ ಈ ಜಾಗ ಪ್ರೆಸೆಂಟ್ RTC ನಮ್ಮವ್ರ ಹೆಸರಲ್ಲೇ ಬರ್ತಾ ಇದೆ. ಆಪೋಸಿಟ್ ಅವರು ಬೇಕಾದಷ್ಟು ದಾಖಲೆಗಳು ಕ್ರಿಯೇಟ್ ಮಾಡೋದು ನೋಡಿದ್ರು ಯಾವುದೂ ಕ್ರಿಯೇಟ್ ಆಗಿಲ್ಲ. 1 ಎಕರೆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಬಿಲ್ಡಿಂಗ್ ಕಟ್ಬಿಟ್ರು. ಆದರೆ ಈ 12 ಗುಂಟೆಗೆ ಯಾವುದೇ ಡಾಕ್ಯುಮೆಂಟ್ ಕ್ರಿಯೇಟ್ ಆಗಿಲ್ಲ. ಸುಮಾರು ವರ್ಷಗಳಿಂದ ಪಾಪ ಇವರು ಹೋರಾಟ ಮಾಡ್ತಾಯಿದ್ರು. ಅಂಬೇಡ್ಕರ್ ಸೇವಾ ಸಮಿತಿಯಿಂದ ನಾವು ಹೋರಾಟ ಮಾಡಿರೋಂಥ ಪ್ರತಿ ಫಲಶ್ರುತಿ ಇವತ್ತು ಇವರು ಒಂದು ಜಮೀನು RTCಯಲ್ಲಿ ನಮೂದೇ ಆಗಿ ಈ ಜಮೀನು ಸರ್ವೆ ನಡೆಸಿ ಸರ್ವೆ ಅಧಿಕಾರಿಗಳು ಇವ್ರದ್ದು ಜಮೀನು ಅಂತ ಹೇಳ್ಬಿಟ್ಟು ಇವತ್ತು ಬಿಡಿಸ್ಕೊಟ್ಟಿದ್ದಾರೆ. ಏನು ರೈತರಿದ್ದಾರೆ ಈ ಜಾಗಕ್ಕೆ ಸಂಬಂಧಪಟ್ಟಂಥ ರೈತರು, ಅಮ್ಮ RTC ಅವರು ಕುಟುಂಬಸ್ಥರು ಮತ್ತು ರೈತರು ಈ ಜಾಗನ ಇಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳಂಥ ಜಾಗನ. ಆಮೇಲೆ ಇದೊಂದೇ ಅಲ್ಲ, ಬೆಳ್ಳಂಡೂರಲ್ಲಿ ಸುಮಾರು ಇವಾಗ ನಾನು ಬರ್ತಾ ಚೆಕ್ ಮಾಡಿದೆ. ಆಮೇಲೆ ಸರ್ವೇಯರ್ಸು ಜಾಸ್ತಿ ಜನ ಹೇಳಿದ್ರು ಈ ಸುತ್ತಮುತ್ತ ವಲಯದಲ್ಲಿರೋಂಥ ಎಲ್ಲ ಜಾಗ ದಲಿತರ ಜಾಗನೇ ಆ ಥರ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗೇನು ಇದು 12 ಗುಂಟೆ ಜಾಗ ಇದೆ, ಸರ್ವೆ ಮಾಡಿಸಿ ಅಳತೆ ಮಾಡಿಸಿ ರೈತರನ್ನ ಈ ಜಾಗದಲ್ಲಿ ಅವರು ಬೆಳೆ ಬೆಳ್ಕೊಳ್ಳೋದಕ್ಕೆ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಅವಕಾಶ ಮಾಡಿಕೊಟ್ಟಿದ್ದೀವಿ. ಈ ಭಾಗದಲ್ಲಿ ಇದೊಂದು ಅಂಬೇಡ್ಕರ್ ಸೇವಾ ಸಮಿತಿಯ ಬಹುದೊಡ್ಡ ಗೆಲುವು. ಆ ಒಂದು ರೈತರಿಗೆ ನ್ಯಾಯ ಸಿಕ್ಕುವಂಥ ಕೆಲಸ ನಡೆದಿದೆ. ಇಂಥ ಬಡವರಿಗೆ ತೊಂದರೆ ಆದಾಗ, ಇಂಥ ದಲಿತರಿಗೆಲ್ಲ ತೊಂದರೆ ಆದಾಗ 100% ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ನಾವು ನ್ಯಾಯ ಕೊಡಿಸ್ತೀವಿ. ಈಗ ಪ್ರೆಸೆಂಟು 12 ಗುಂಟೆ ಜಾಗ ಪ್ರೆಸೆಂಟ್ ಆಗಿ ಕಾಕು ಅನ್ನುವಂಥ ಇವರು ವಂಶದ ಮೂಲ ಪುರುಷರು, ಇವರು ಆ ರೈತರು ಕಾಕು ಅನ್ನೋ ಅವರ ಮೊಮ್ಮಗ. ಈ ಜಮೀನಿಗೋಸ್ಕರ ಎಷ್ಟು ವರ್ಷಗಳು ಹೋರಾಟನಪ್ಪ? ಸುಮಾರು 3 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತಿಂದ ಇವರು ಪೊಸಿಷನ್ಗೆ ಹೋಗುವಂಥ ಕೆಲಸ ನಡೀತಾ ಇದೆ. ಸರ್ವೆ ಮಾಡಿ ಅಳತೆ ಮಾಡಿ ಇವ್ರ ಜಾಗನ ಇವ್ರು ಗುರ್ತು ಮಾಡಿ ಕೊಟ್ಟಿದ್ದಾರೆ. ಈ ಜಾಗಕ್ಕೆ ಬೇರೆ ಇವನು ಯಾರೋ ಲೇಔಟ್ ಅವನು ಏನು ಹೆಸರು? ಗ್ರೀನ್ ಗ್ಲೇನ್ ಲೇಔಟ್ ಅಸೋಸಿಯೇಷನ್ ಅವರು ಅಕ್ರಮವಾಗಿ ಈ ಜಾಗಕ್ಕೆ ನಕಲಿ ತಂತಿ ಬೇಲಿ ಕಾಂಪೌಂಡ್ ಹಾಕಿರೋದನ್ನ ಖಂಡಿಸಿ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸಂಘಟನೆಯಿಂದ ಮತ್ತು ಈ ಹುಡುಗರ ಕಡೆಯಿಂದ ನಾವೇ ಖುದ್ದು ಕಂಪ್ಲೇಂಟು ದೂರು ದಾಖಲು ಮಾಡೋಂಥ ಕೆಲಸ ಮಾಡ್ತಾ ಇದ್ದೀವಿ. SC/ST ಸೆಲ್ಲಲ್ಲಿ ಈ ವ್ಯಕ್ತಿಗಳ ವಿರುದ್ಧ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿಕೊಂಡು ಕಾಂಪೌಂಡ್ ಹಾಕಿರೋಂಥ ವ್ಯಕ್ತಿಗಳ ವಿರುದ್ಧ ಪ್ರಕರಣ ದಾಖಲು ಮಾಡ್ತಾ ಇದ್ದೀವಿ. ಪ್ರೆಸೆಂಟು RTC ಬಂದು ಕಾಕೋನೋ ಹೆಸರಲ್ಲಿ 12 ಗುಂಟೆ ಜಾಗ ಇದೆ. ಅದ ಸಂಬಂಧಪಟ್ಟಂಗೆ ಇವತ್ತು ರೈತರಿಗೆ ಜಯ ಸಿಗುವಂಥ ಕೆಲಸ ನಡೆದಿದೆ. ಸರ್ವೆ ಮಾಡಿ ಅಳತೆ ಮಾಡಿಕೊಟ್ಟಿದ್ದಾರೆ. ಇವತ್ತಿಂದ ಇವರು ಪೊಸಿಷನ್ಗೆ ಹೋಗ್ತಾ ಇದ್ದಾರೆ. ಇವ್ರ ವಿಚಾರದಲ್ಲಿ ಇವ್ರಿಗೆ ಯಾರೇ ತೊಂದರೆ ಕೊಟ್ಟರು ಅಂಬೇಡ್ಕರ್ ಸೇವಾ ಸಮಿತಿ ಎಲ್ಲ ಸದಸ್ಯರು ಇವ್ರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡಿ ತೊಂದರೆ ಕೊಟ್ಟವರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಈ 1C ಸರ್ವೆ ನಂಬರ್ 2012 ಗಂಟ ನಮ್ಮ ತಾತನ ಹೆಸರೇ ಬಂದಿದೆ. 1 ಎಕರೆ 19 ಗುಂಟೆ ನಮ್ಮ ತಾತನ ಹೆಸರೇ ಬಂದಿದೆ. ಕೊನೆ ಗಂಟೆ ಬಂದಿದೆ. ನಾವಾಗಲಿ ನಮ್ಮ ವಂಶಸ್ಥರಾಗಲಿ ಯಾರೂ ಈ ಬಡಾವಣೆಗೆ ಸಹಿ ಮಾಡಿಲ್ಲ. ಇದು ಅಕ್ರಮ ಬಡಾವಣೆ. BDA ಇಲ್ಲ, DMRD ಇಲ್ಲ, ರೇರಾ ಇಲ್ಲ, BMP ಅನುಮೋದನೆ ಇಲ್ಲ, ಗ್ರಾಮ ಪಂಚಾಯತ್ ಅನುಮೋದನೆ ಇಲ್ಲ. ಇದೆಲ್ಲ ಅಕ್ರಮ ಬಡಾವಣೆ ಮಾಡಿದ್ದಾರೆ. ಟೋಟಲ್ 28 ಎಕರೆನೂ ಅಕ್ರಮ ಬಡಾವಣೆ. ಪಂಚಾಯತಿ ನಕಲಿ ಖಾತೆಗಳನ್ನು ಮಾಡಿ BBMPಗೆ ಸಹಮತ, ಇದು BBMP ಸಹಮತ ಕೋರಿ ಎಲ್ಲ ನಕಲಿ ಖಾತೆಗಳನ್ನು ಈ ಮನೆಗಳವ್ರಿಗೆ ಮಾಡಿಕೊಟ್ಟಿದ್ದಾರೆ. ಈ ಅಸೋಸಿಯೇಷನ್ ಕೂಡ ರದ್ದು ಮಾಡಬೇಕು ಅಂತ ನಾವು ಕೇಳ್ಕೊತೀವಿ.